ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ SSCGD ಹಳೆಯ ವರ್ಷದ ಜಿಕೆ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸರಿನಾ. ಸೊ ಹಾಗಾದ್ರೆ ಇದು SSGD ಪ್ರಶ್ನೆ ಪತ್ರಿಕೆ ಯಾವ ವರ್ಷದ್ದು ಅಂತ ನೋಡೋದಾದ್ರೆ 2025 ಫೆಬ್ರವರಿ 5ರ ಥರ್ಡ್ ಶಿಫ್ಟಿನ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಓಕೆ, ಸೊ ಈ ಒಂದು ಶಿಫ್ಟಿನ ಜಿಕೆ ಪ್ರಶ್ನೆಗಳನ್ನು ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ. ಸೊ ಇದಕ್ಕಿಂತ ಮುಂಚೆ ನಾವು ಆಲ್ರೆಡಿ 5 ಶಿಫ್ಟಿನ ಮೀನ್ಸ್ ಈ ಒಂದು SSCGD 2025 ನಡೆದಿರತಕ್ಕಂಥ 5 ಶಿಫ್ಟಿನ ಎಕ್ಸಾಮ್ ಡಿಸ್ಕಷನ್ ಅನ್ನು ಮಾಡಿರ್ತೀವಿ. ಸೊ ಅದು ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಯಾರು ಇನ್ನೂ ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿ. ಓಕೆ, ನಿಮಗೆ ಖಂಡಿತವಾಗ್ಲೂ ಸಹ ಅಲ್ಲಿಂದ ಪ್ರಶ್ನೆಗಳು ಬಂದೇ ಬರ್ತವೆ. ಓಕೆ, ಇದು ನಿಮಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ, ನಿಮಗೆ ಫಸ್ಟ್ ಕ್ಲಾಸಲ್ಲಿ ಓಕೆ ನಿಮಗೆ ಬಂದೇ ಬರ್ತವೆ. ಆ್ಯಂಡ್ ದೆನ್ ಆ ರೀತಿಯ ಕ್ಲಾಸ್ಗಳನ್ನೇ ಮಾಡ್ತೀನಿ, ಆ್ಯಂಡ್ ದೆನ್ ಆ ರೀತಿಯ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಅಂತ. ಓಕೆ, ಸೊ ನಿಮಗೆ ಆ ರೀತಿಯೇ ನಾನು ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನೀವು ಫಾಲೋ ಮಾಡಿ. ಓಕೆ, ಸೊ ನೀವು ಡೈಲಿ ಕನ್ಸಿಸ್ಟೆನ್ಸಿಯಿಂದ ಕ್ಲಾಸನ್ನು ಕೇಳಿ. ಓಕೆ, ಸೊ ಡೈಲಿ ಇವತ್ತು ಆ ಕ್ಲಾಸ್ ಇದೆ ಅಂದರೆ ಆ ಕ್ಲಾಸನ್ನು ಕೇಳಿಬಿಡಿ ನೀವು. ಓಕೆ, ಸೊ ನಿಮ್ಮ ಜಿಗೆ ಏನಿದೆ ಅಲ್ವಾ ಪರ್ಫೆಕ್ಟ್ ಆಗೇ ಆಗಿರುತ್ತೆ ನಿಮ್ಮ ಇನ್ನೂ 2 ತಿಂಗಳಲ್ಲಿ. ಓಕೆ, ಸೊ ಇದು ನಾನು ನಿಮಗೆ ಭರವಸೆಯನ್ನು ಕೊಡಬಹುದು ಇನ್ ಎನಿ ಟೈಮ್. ಓಕೆ, ಬಟ್ ಇವತ್ತಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ದಟ್ಸ್ ಅ ಬೆಸ್ಟ್ ಟೈಮ್ ಅಂತ ಹೇಳ್ತೀವಿ. ಓಕೆ, ಸೊ ನಾಳೆ ಅನ್ನೋದಲ್ಲ, ಇವಾಗ ಈ ಟೈಮಲ್ಲಿ ಏನಿದೆ ಅಲ್ವಾ ದಿಸ್ ಇಸ್ ದ ಬೆಸ್ಟ್ ಟೈಮ್. ಆ್ಯಂಡ್ ದೆನ್ ನೆಕ್ಸ್ಟ್ ನೋಟ್ಸ್ ಯಾರು ಮಾಡ್ಕೊಳ್ತಿದ್ರಲ್ವಾ, ಸೊ ಸ್ವಲ್ಪ ನೀಟಾಗಿ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ. ಸೊ ಅದು ಮತ್ತೆ ವೀಕ್ಲಿ ಒಂದ್ಸರಿ ರಿವಿಸನ್ನ ಮಾಡ್ಕೊಳ್ಳಿ. ಓಕೆ, ಸೊ ಅಷ್ಟೇ. ಆ್ಯಂಡ್ ದೆನ್ ಯಾರು ನೋಟ್ಸ್ ಮಾಡ್ಕೊಳ್ತಿಲ್ವಾ, ಓಕೆ ನೀವು ಸಹ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ಜಸ್ಟ್ ನೀವು ಕ್ಲಾಸ್ನ ಸಹ ನೀವು ಕೇಳಬಹುದು. ಓಕೆ, ನೋಟ್ಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ನನ್ನ ಒಂದು ಅನಿಸಿಕೆ. ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ ಏನಿದೆ, ಮೊದಲ ಪ್ರಶ್ನೆ, ಮಾಜಿ ಕ್ರಿಕೆಟಿಗ ರೋಜರ್ ಬಿನ್ನಿ ಯಾವ ದೇಶಕ್ಕಾಗಿ ಕ್ರಿಕೆಟ್ ಆಡಿದ್ದರು ಅಂತ ಕೇಳಿದ್ದಾನೆ. ಸರ್ ಯಾರು ಈ ಒಂದು ಮಾಜಿ ಕ್ರಿಕೆಟಿಗರಾಗಿರ್ತಕ್ಕಂಥ ರೋಜರ್ ಬಿನ್ನಿ ಅವರು ಯಾವ ದೇಶಕ್ಕಾಗಿ ಕ್ರಿಕೆಟ್ ಆಡಿದ್ದರು? ಸರ್ ನಮ್ಮ ಭಾರತೀಯ BCCI ಅಧ್ಯಕ್ಷರಾಗಿದ್ದರು ಸರ್ ಇವರು. ಯಾರು? ರೋಜರ್ ಬಿನ್ನಿ ಅವರು ಅಲ್ವಾ. ಸೊ ಹಾಗಾದರೆ ಭಾರತೀಯ BCCIಗೆ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಬೇರೆ ದೇಶಕ್ಕೆ ಆಡಿರ್ತಾರಾ? ಇಲ್ಲ, ಚಾನ್ಸೇ ಇಲ್ಲ ಸರಿನಾ. ಸೊ ಏನೋ ನಮ್ಮ ದೇಶದಲ್ಲಿ ಪೊಲಿಟಿಷಿಯನ್ ಆಗ್ಬೋದು, ಓಕೆ ದುಡ್ಡಿದ್ರೆ ಆಗ್ಬೋದು, ಎಲ್ಲದಕ್ಕೂ ಸಹ ಅಧ್ಯಕ್ಷ ಆಗ್ಬೋದು, ಬಟ್ ಬೇರೆ ದೇಶದವ್ರು ಆಗೋಕ್ಕೆ ಚಾನ್ಸ್ ಇದೆಯಾ? ಇಲ್ಲ, ಅಷ್ಟಿಲ್ಲ. ಸರಿ, ಸರಿ ಉತ್ತರ ಯಾವುದು ಅಂತ ಹೇಳ್ತೀವಿ, ಈ ಒಂದು ಭಾರತ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಆ್ಯಂಡರ್ಸನ್ ಅಂತ ಇದ್ದಾರೆ ಸರಿನಾ. ಈ ಆ್ಯಂಡರ್ಸನ್ ಅವರು ಯಾವ ದೇಶದವರು ಅಂತ ಕೇಳ್ತಾರೆ ನಿಮಗೆ ಸರಿನಾ. ಈ ಒಂದು ಮಾಜಿ ಕ್ರಿಕೆಟಿಗರಾಗಿರ್ತಕ್ಕಂಥ ಆ್ಯಂಡರ್ಸನ್ ಅವರು ಯಾವ ದೇಶದವರು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಇಂಗ್ಲೆಂಡ್ ದೇಶದವರು ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಸುನಿಲ್ ನರೈನ್ ಅವರು ಯಾರು? ಈ ಒಂದು ಸುನಿಲ್ ನರೈನ್ ಅವರು ಯಾವ ದೇಶದ ಕ್ರಿಕೆಟಿಗರಾಗಿದ್ದಾರೆ ಅಂತ ಕೇಳ್ತಾನೆ, ಅವಾಗಲೂ ಹೇಳಬೇಕಾಗುತ್ತೆ ಈ ವೆಸ್ಟ್ ಇಂಡೀಸ್ನ ಮಾಜಿ ಕ್ರಿಕೆಟ್ಗೆ ಯಾರು ಅಂತ ಕೇಳಿದ್ರೆ ಈ ಒಂದು ಸುನಿಲ್ ನರೈನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು AB ಡಿ ವಿಲಿಯರ್ಸ್ ಯಾರು? ಈ ಒಂದು ಸೌತ್ ಆಫ್ರಿಕಾದ ಮಾಜಿ ಕ್ರಿಕೆಟಿಗರ್ ಆಗಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನ್ಯೂಜಿಲ್ಯಾಂಡಲ್ಲಿ ಯಾರು ಅಂತ ಹೇಳ್ತೀವಿ ನಾವು? ಕೇನ್ ವಿಲಿಯಮ್ಸನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ಈ ಒಂದು ಫಿಲಿಪ್ಸ್ ಅವರು ಅಂತ ಸಹ ಹೇಳ್ತೀವಿ. ಯಾರು? ಇದೇ ಒಂದು ನ್ಯೂಜಿಲ್ಯಾಂಡ್ ತಂಡದ ಆಟಗಾರರಾಗಿದ್ದರು. ಓಕೆ, ಯಾರು? ಫಿಲಿಪ್ಸನ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಆಸ್ಟ್ರೇಲಿಯಾದವರು ಯಾರು? ಸರ್ ಪ್ಯಾಟ್ ಕಮಿನ್ಸ್ ಸರ್, ಟ್ರಾವಿಸ್ ಹೆಡ್ ಸರ್, ನೀವೇ ಹೇಳ್ತೀರಾ. ಓಕೆ, ನನಗಿಂತ ಚೆನ್ನಾಗಿ. ಸೊ ಅವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯ ದೂರುಗಳ ತನಿಖೆಯ ಜವಾಬ್ದಾರಿಯನ್ನು ಈ ಕೆಳಗಿನ ಯಾವ ಸಂಸ್ಥೆಯು ಹೊಂದಿರುವುದಿಲ್ಲ ಅಂತ ಕೊಟ್ಟಿದ್ದಾನೆ ಸರಿನಾ. ಯಾವುದು ಹೊಂದಿರುವುದಿಲ್ಲ ಸರ್? ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯ ದೂರುಗಳ ತನಿಖೆಯ ಜವಾಬ್ದಾರಿಯನ್ನು ಯಾವ ಸಂಸ್ಥೆಯು ಹೊಂದಿರುವುದಿಲ್ಲ? ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಅಂತಾರಾಷ್ಟ್ರಕ್ಕೆ ನಮ್ಮ ರಾಷ್ಟ್ರಕ್ಕೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಸರ್? ಸೊ ಇದೇ ಆಗೋದಿಲ್ಲ. ಸೊ ನಮ್ಮ ಭಾರತೀಯ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದು ಆಗುತ್ತಾ? ಹೌದು, ಇದು ಆಗುತ್ತೆ. ಸೊ ಇದು ಯಾವಾಗ ಸ್ಥಾಪನೆ ಆಗಿರೋದು? 1992-93 ಇದು ಸ್ಥಾಪನೆ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪರಿಶಿಷ್ಟ ಜಾತಿಗಳ ಆಯೋಗ. ಸೊ ಇದು ಸಹ ಹೊಂದಿದೆ. ಆ್ಯಂಡ್ ದೆನ್ ರಾಷ್ಟ್ರೀಯ ಮಹಿಳಾ ಆಯೋಗ ಇದು ಸಹ ಹೊಂದಿದೆ. ಓಕೆ, ಸೊ ಮಾನವ ಅಂತಂದರೆ ಇವಾಗ SC/ST ಅವರು ಬರ್ತಾರೆ, ಆ್ಯಂಡ್ ದೆನ್ ಮಹಿಳೆಯರು ಸಹ ಬಂದೇ ಬರ್ತಾರಲ್ವಾ. ಸೊ ಅದಕ್ಕೆ ಈ 3 ಸಹ ಆಗುತ್ತೆ. ಬಟ್ ಇದು ಅಂತಾರಾಷ್ಟ್ರೀಯದು ಆಗುವುದಿಲ್ಲ. ಯಾಕೆ ಅಂತಂದರೆ ಅಂತಾರಾಷ್ಟ್ರೀಯಕ್ಕೆ ಅಲ್ಲೇ ಜಾಸ್ತಿ ದೇಶಗಳಿದ್ದಾವೆ, ನಮ್ದೇನದು ನೋಡುತ್ತೆ. ಓಕೆ, ಸೊ ಅದಕ್ಕೆ ಆಪ್ಷನ್ ಇದಕ್ಕೆ ಅಂತ ಹೇಳ್ತೀವಿ. ಓಕೆ, ಯಾವುದು ಆಪ್ಷನ್ ಎ ಆಗುವುದಿಲ್ಲ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಈ ಒಂದು ಪರಿಶಿಷ್ಟ ಜಾತಿಗಳ ಆಯೋಗದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತೇನೆ. ಅವಾಗಲೂ ಹೇಳಬೇಕಾಗುತ್ತೆ 338ನೇ ವಿಧಿ ಏನಿದೆ ಅಲ್ವಾ, ಈ ಒಂದು ಪರಿಶಿಷ್ಟ ಜಾತಿಗಳ ಆಯೋಗದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಪರಿಶಿಷ್ಟ ಪಂಗಡದ ಬಗ್ಗೆ ಆಯೋಗದ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ 338 ಯಾವುದು? 338 ಎ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ OBC ಆಯೋಗದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ 338B ಅನ್ನೋದು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಆ್ಯಂಡ್ ದೆನ್ ಈ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೊಂದು ಸಂವಿಧಾನಾತ್ಮಕ ಆಯೋಗವು ಹೌದೋ ಅಲ್ವೋ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಅಲ್ಲ ಅಂತ. ಹಾಗಾದರೆ ಈ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗ ಇದು ಸಹ ನಿಮಗೆ ಈ ಸಂವಿಧಾನಾತ್ಮಕ ಆಯೋಗ ಆಗಿರುವುದಿಲ್ಲ. ಓಕೆ, ಇದೇನು ಸಹ ಇದು ಸಂವಿಧಾನಾತ್ಮಕ ಆಯೋಗ ಆಗಿರುವುದಿಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪೈರಾನೋಮೀಟರ್ ಯಾವುದು? ಪೈರಾನೋಮೀಟರ್ ಎಂಬುದು ಡ್ಯಾಶ್ ಮಾಪನದ ಸಾಧನವಾಗಿದ್ದು ಇದನ್ನು ಸಾಮಾನ್ಯವಾಗಿ ಹವಾಮಾನ ಸಂಶೋಧನೆ ಮತ್ತು ಹವಾಮಾನ ಕಾರ್ಯಕ್ಷಮತೆಯ ನಿಗಾವಣೆ ಮಾಡಲು ಬಳಸಲಾಗುತ್ತದೆ ಅಂತ ಕೇಳಿದ್ದೇನೆ ಸರ್. ಯಾವುದು ಈ ಒಂದು ಪೈರಾನೋಮೀಟರ್ ಎಂಬುದನ್ನು ಯಾವುದಕ್ಕೆ ಬಳಸ್ತೀವಿ ನಾವು?
ವಾತಾವರಣದ ಒತ್ತಡ. ಸೊ ಇದಕ್ಕೆ ನಾವು ಯಾವುದನ್ನು ಬಳಸ್ತೀವಿ ಅಂತ ಕೇಳಿದ್ರೆ ಈ ಒಂದು ಹೈಗ್ರೋಮೀಟರನ್ನು ಬಳಸ್ತೀವಿ. ಸರ್ನ ಯಾವುದು ಹೈಗ್ರೋಮೀಟರನ್ನು ನಾವು ಒತ್ತಡ ಸಲುವಾಗಿ ಬಳಸ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮೋಡದ ಛಾವಣಿಗೆ ಇದನ್ನು ಬಳಸೋದಿಲ್ಲ. ಆ್ಯಂಡ್ ದೆನ್ ಗಾಳಿಯ ವೇಗಕ್ಕೆ ನಾವು ಎನಿಮೋಮೀಟರನ್ನು ಬಳಸ್ತೀವಿ. ಯಾವುದನ್ನು ಬಳಸ್ತೀವಿ? ಎನಿಮೋಮೀಟರನ್ನು. ಗಾಳಿಯ ವೇಗವನ್ನು ಕಂಡುಹಿಡಿಯಲು ನಾವು ಎನಿಮೋಮೀಟರನ್ನು ಬಳಸ್ತೀವಿ. ಹಾಗೆ ಈ ಒಂದು ಪೈರಾನೋಮೀಟರ್ ಅನ್ನುವುದನ್ನು ನಾವು ಸೌರ ವಿಕಿರಣದ ಮಾಪನಕ್ಕಾಗಿ ಒಂದು ಪೈರಾನೋಮೀಟರನ್ನು ನಾವು ಬಳಸ್ತೀವಿ. ಸರ್ನ ಯಾವುದು? ಈ ಒಂದು ಪೈರಾನೋಮೀಟರ್ ಅಂತ ಹೇಳ್ತೀವಿ. ಯಾವುದು? ಈ ಸೌರ ವಿಕಿರಣವನ್ನು ಅಥವಾ ಅತಿ ಹೆಚ್ಚು ಉಷ್ಣವನ್ನು ನಾವು ಅಳೆಯಲು ಸಹ ಈ ಒಂದು ಪೈರಾನೋಮೀಟರನ್ನು ನಾವು ಬಳಸ್ತೀವಿ ಅನ್ನೋದು ಸಹ ನಿಮ್ಗೆ ಗೊತ್ತಿರಬೇಕು. ಓಕೆ, ಅತಿ ಹೆಚ್ಚು ಉಷ್ಣ ಅಥವಾ ಇಲ್ಲ ಅಂತಂದರೆ ಈ ಒಂದು ಸೌರ ವಿಕಿರಣ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2023ರಲ್ಲಿ ಮಾರ್ಚಿನಲ್ಲಿ ಈ ಕೆಳಗಿನ ಯಾವ ಉಮ್ಮಿತಾಟ್ ಜಾನಪದ ನೃತ್ಯ ಕಲಾವಿದೆಗೆ ಪದ್ಮಶ್ರೀ ಪ್ರದಾನ ಮಾಡಲಾಯಿತು ಅಂತ. ಸೊ ನೀವೇನಾದರೂ ಕ್ಲಾಸ್ 2 ಅಥವಾ ಕ್ಲಾಸ್ 3 ಕೇಳಿದರೆ, ಮೀನ್ಸ್ ಈ SSGD ಏನು ಅನಾಲಿಸಿಸ್ ಮಾಡ್ತಿದ್ದೀನಲ್ವಾ, ಈ ಕ್ಲಾಸ್ ನೀವು ಕೇಳಿದರೆ ಇದಕ್ಕೆ ನೀವು ಆನ್ಸರ್ ನೀವು ಈಸಿಯಾಗಿ ಗೊತ್ತಾಗುತ್ತೆ. ಏನು ಸರ್ ಇದು ರಿಪೀಟ್ ಆಗಿದೆ ಅಲ್ವಾ ಕ್ವಶನ್? ಹೌದು ಸರ್, ರಿಪೀಟ್ ಆಗುತ್ತೆ, ರಿಪೀಟ್ ಆಗೇ ಆಗುತ್ತೆ. ಸೊ ಅದಕ್ಕೆ ಕ್ಲಾಸ್ಗಳನ್ನು ಕೇಳ್ತಾ ಬನ್ನಿ. ಓಕೆ, ಸೊ ನಿಮಗೆ ನೆಕ್ಸ್ಟ್ ಶಿಫ್ಟಲ್ಲೇ ರಿಪೀಟ್ ಆಗಿದೆ ಅಂತಂದರೆ ನೆಕ್ಸ್ಟ್ ಇಯರ್ ರಿಪೀಟ್ ಆಗಲ್ವಾ ನಿಮಗೆ? ಆಗೇ ಆಗುತ್ತೆ. ಅವಾಗ ಮರೆತು ಹೋಗಿರ್ತಾರೆ ಅಂತ ಮತ್ತೆ ಕೇಳ್ತಾರೆ ನಿಮಗೆ. ಸೊ ಅದಕ್ಕೆ ಇದು ನೆನ್ಪಿಟ್ಕೊಳ್ಳಿ. ಯಾರು ಈ ಒಂದು ಉಮ್ಮಿತಾಟ್ನ ಜಾನಪದ ನೃತ್ಯ ಕಲಾವಿದೆ ಯಾರು ಅಂತ ಕೇಳಿದ್ರೆ ಈ ಒಂದು ರಾಣಿ ಮಾಚಾಯ ಅಂತ ಹೇಳ್ತೀವಿ ಸರ್ನ. ಸೊ ಇವರು ಈ ಉಮ್ಮಿತಾಟ್ ಜಾನಪದ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ. ಸೊ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿದೆ. ಯಾವ ವರ್ಷ ಅಂತ ಕೇಳಿದ್ರೆ 2023ರಲ್ಲಿ. ಸೊ ಹಾಗಾದ್ರೆ ರಾಣಿ ಮಾಚಾಯ ಅವರು ಯಾವ ರಾಜ್ಯದವರು? ಉಮ್ಮಿತಾಟ್ ಯಾವ ರಾಜ್ಯದ ಜಾನಪದ ನೃತ್ಯ ಆಗಿದೆ ಅಂತ ಹೇಳ್ಬೋದಾ? ಯಾವ ರಾಜ್ಯ ಸರ್? ಕರ್ನಾಟಕ ರಾಜ್ಯ ಸರ್. ಕರ್ನಾಟಕದ ಯಾವ ಜಿಲ್ಲೆ ಸರ್? ಕೊಡಗು ಜಿಲ್ಲೆ ಅಂತ ಹೇಳ್ತೀವಿ. ಯಾವ್ದು? ಈ ರಾಣಿ ಮಾಚಾಯ ಅವರು ಸರ್ನ. ಇವರು ಕೊಡವಾ ಅಂತ ಹೇಳ್ತೀವಿ, ಗೊತ್ತಾ? ಕೊಡವಾಸ್. ಆ ಕೊಡವಾ ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ಮಹಿಳೆ ಯಾರು ಅಂತ ಕೇಳಿದ್ರೆ ಈ ನಮ್ಮ ರಾಣಿ ಮಾಚಯ್ಯ ಅಂತ ಹೇಳ್ತೀವಿ ಸರ್. ಸೊ ಇವರಿಗೆ ಪದ್ಮಶ್ರೀ ಅವಾರ್ಡ್ ಯಾವಾಗ ನೀಡಲಾಗಿದೆ? 2023ರಲ್ಲಿ ಇವರಿಗೆ ಪದ್ಮಶ್ರೀ ಅವಾರ್ಡ್ ನೀಡಲಾಗಿದೆ. ಓಕೆ, ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಬಟ್ ಇದು ಟಫ್ ಕ್ವಶನ್ ಅಲ್ವೇ ಅಲ್ಲ, ಇದು ಕರ್ನಾಟಕದವ್ರಿಗೆ ಈಸಿ ಕ್ವಶನ್. ಯಾಕಂದ್ರೆ ನೀವು ಕರ್ನಾಟಕದವ್ರು ಯಾರ್ಯಾರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಪದ್ಮವಿಭೂಷಣ, ಯಾರಿಗೆ ಪದ್ಮಭೂಷಣ ಸಿಕ್ಕಿದೆ ಅಂತ ನೋಡ್ಕೊಂಡಿರ್ತೀರಲ್ವಾ. ಸೊ ನೀವು ಈಸಿಯಾಗಿ ಹೇಳ್ಬೋದು ಇದಕ್ಕೆ ಯಾರು? ರಾಣಿ ಮಾಚಯ್ಯ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ವರ್ಷದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮರಾಠ ಪೇಶ್ವೆಯಾದ 2ನೇ ಬಾಜಿರಾವ್ ನಡುವೆ ಬಸ್ಸೇನ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಅಂತ ಕೇಳಿದಾನೆ ಸರ್. ಈ ಒಂದು ಬಸ್ಸೇನ್ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ 2ನೇ ಬಾಜಿರಾವ್ ಅಂತ ಹೇಳ್ತೀವಿ. ಯಾರು? 2ನೇ ಬಾಜಿರಾವ್. ಓಕೆ, ಯಾರು? 2ನೇ ಬಾಜಿರಾವ್ ಅಂತ ಹೇಳ್ತೀವಿ. ಅವರು ಬೆಸ್ಸೇನ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಯಾವ ವರ್ಷ ಅಂತ ಕೇಳಿದ್ರೆ ಈ 1802ರಲ್ಲಿ ಬೆಸ್ಸೇನ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಯಾರು? ಈ ಒಂದು 2ನೇ ಬಾಜಿರಾವ್ ಅಂತ ಹೇಳ್ತೀವಿ ಸರ್. ನೆನ್ಪಿಟ್ಕೊಳ್ಳಿ, ಬೆಸ್ಸೇನ್ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ 2ನೇ ಬಾಜಿರಾವ್. 2ನೇ ಬಾಜಿರಾವ್ ಯಾವ ವರ್ಷದಲ್ಲಿ ಅಂತ ಕೇಳಿದ್ರೆ 1802ರಲ್ಲಿ ಅಂತ ಹೇಳ್ತೀವಿ. ಯಾವಾಗ? 1802ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಋಗ್ವೇದದಲ್ಲಿ ಗಂಗಾ ನದಿಯನ್ನು ಎಷ್ಟು ಬಾರಿ ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದೇನೆ ಸರ್. ಈ ಒಂದು ಗಂಗಾ ನದಿಯನ್ನು ಋಗ್ವೇದದಲ್ಲಿ ಒಂದೇ ಬಾರಿ ಉಲ್ಲೇಖಿಸಲಾಗಿದೆ. ಸೊ ಹಾಗಾದ್ರೆ ಈ ಒಂದು ಯಾವ ನದಿ ಅಂತ ಹೇಳ್ತೀವಿ? ಸಿಂಧು ನದಿಯನ್ನು ಎಷ್ಟು ಬಾರಿ ಉಲ್ಲೇಖಿಸಲಾಗಿದೆ? 250 ಬಾರಿ ಈ ಒಂದು ಸಿಂಧು ನದಿಯನ್ನು ಉಲ್ಲೇಖಿಸಲಾಗಿದೆ. ಓಕೆ, ಸೆಕೆಂಡ್ ನಿಮಗೆ ಹೈಯೆಸ್ಟ್ ಯಾವ ಒಂದು ನದಿಯನ್ನು ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ರೆ ಈ ಒಂದು ಸರಸ್ವತಿ ನದಿಯ ಬಗ್ಗೆ ಸಹ ಉಲ್ಲೇಖ ಕಂಡುಬರುತ್ತೆ. ಯಾವುದರಲ್ಲಿ? ಈ ಒಂದು ಋಗ್ವೇದದಲ್ಲಿ ಅಂತ ಹೇಳ್ತೀವಿ ಸರ್. ಸೊ ನೆನ್ಪಿಟ್ಕೊಳ್ಳಿ. ಬಟ್ ಅತಿ ಹೆಚ್ಚು ಉಲ್ಲೇಖವಾಗಿರ್ತಕ್ಕಂಥ ನದಿ ಯಾವುದು ಅಂತ ಕೇಳಿದ್ರೆ ಈ ಒಂದು ಸಿಂಧು ನದಿ ಅಂತ ಹೇಳ್ತೀವಿ. ಯಾವುದರಲ್ಲಿ? ಈ ಒಂದು ಋಗ್ವೇದದಲ್ಲಿ. ಸೊ ಹಾಗಾದ್ರೆ ಋಗ್ವೇದದಲ್ಲಿ ಟೋಟಲಿ ಎಷ್ಟು ಶ್ಲೋಕಗಳು ಕಂಡುಬರ್ತವೆ ಅಂತ ಕೇಳಿದ್ರೆ 1028 ಶ್ಲೋಕಗಳು ಕಂಡುಬರ್ತವೆ. ಓಕೆ, ಅದನ್ನು ಎಷ್ಟು ಮಂಡಲಗಳು ಕಂಡುಬರ್ತವೆ ಅಂತ ಕೇಳಿದ್ರೆ 10 ಮಂಡಲಗಳು ಈ ಒಂದು ಋಗ್ವೇದದಲ್ಲಿ ಕಂಡುಬರ್ತವೆ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಆ್ಯಂಡ್ ದೆನ್ ವೇದಗಳು ಎಷ್ಟು ಕಂಡುಬರ್ತವೆ ನಿಮಗೆ? 4 ವೇದಗಳು ಕಂಡುಬರ್ತವೆ. ಋಗ್ವೇದ, ಸಾಮವೇದ, ಯಜುರ್ವೇದ ಆ್ಯಂಡ್ ದೆನ್ ಅಥರ್ವ ವೇದ ಅನ್ನೋದು. ಆ್ಯಂಡ್ ದೆನ್ ಯಾವ ವೇದ ಬ್ಲ್ಯಾಕ್ ಮ್ಯಾಜಿಕ್ಗೆ ಮೀನ್ಸ್ ಈ ಮಾಟ ಮಂತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಅಥರ್ವ ವೇದ ಏನಿದೆ ಅಲ್ವಾ, ಅದು ಮಾಟ ಮಂತ್ರಕ್ಕೆ ಸಂಬಂಧ ಹೊಂದಿದೆ ಅಂತ. ಓಕೆ, ಯಾವುದು? ಮಾಟ ಮಂತ್ರಕ್ಕೆ ಸಂಬಂಧ ಹೊಂದಿರತಕ್ಕಂಥದ್ದು ಈ ಅಥರ್ವ ವೇದ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಉದ್ಯಮವು ಪ್ರಕೃತಿಯಿಂದ ಕಚ್ಚಾ ವಸ್ತುಗಳನ್ನು ಹೊರತೆಗೆಯುವುದನ್ನು ಒಳಗೊಂಡಿದೆ ಅಂತ ಕೇಳಿದ್ದೇನೆ ಸರ್ನ. ಸೊ ಈ ಒಂದು ಎಕ್ಸ್ಟ್ರಾಕ್ಟಿವ್ ಉದ್ಯಮ ಏನಿದೆ ಅಲ್ವಾ, ಆಹಾರನ ಉದ್ಯಮ ಅಂತ ಹೇಳ್ತೀವಿ ಸರ್ನ. ಯಾವುದು? ಈ ಎಕ್ಸ್ಟ್ರಾಕ್ಟಿವ್ ಉದ್ಯಮ ಮೀನ್ಸ್ ಈ ಗಣಿಗಾರಿಕೆ ಏನಿದೆ ಅಲ್ವಾ, ಅದು ಎಕ್ಸ್ಟ್ರಾಕ್ಟಿವ್ ಉದ್ಯಮದಲ್ಲೇ ಬರುತ್ತೆ. ಮೀನ್ಸ್ ಭೂಮಿಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ವಾ, ಸೊ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಕಚ್ಚಾ ವಸ್ತುಗಳ ಹೊರ ತೆಗೆಯುವ ಉದ್ಯಮ ಅಂತ ಹೇಳ್ತೀವಿ ಸರ್ನ. ಯಾವುದನ್ನ? ಈ ಒಂದು ಎಕ್ಸ್ಟ್ರಾಕ್ಟಿವ್ ಉದ್ಯಮವನ್ನು ಅಥವಾ ಈ ಒಂದು ಗಣಿಗಾರಿಕೆಯನ್ನು, ಮೈನಿಂಗ್ಗಳನ್ನು. ಓಕೆ, ಈ ಉತ್ಪಾದನಾ ವಲಯ. ಸೊ ಇಲ್ಲಿಂದ ತಂದಿರತಕ್ಕಂಥ ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡು ಅದು ಉತ್ಪಾದನೆ ಮಾಡುತ್ತೆ. ಆ್ಯಂಡ್ ದೆನ್ ಸೇವಾ ಉದ್ಯಮ, ಈ ಒಂದು ಸಿಕ್ಕಿರ್ತಕ್ಕಂತಹ ವಸ್ತುಗಳನ್ನು ಮೀನ್ಸ್ ಏನು ರೆಡಿ ಆಗಿರ್ತಾವಲ್ಲ ಅವುಗಳನ್ನು ಮಾರಾಟ ಮಾಡ್ತಾರಲ್ವ, ಸೊ ಅದನ್ನು ಸೇವಾ ಉದ್ಯಮ ಅಂತ ಹೇಳ್ತೀವಿ. ಅಂದರೆ ನಿರ್ಮಾಣ ಉದ್ಯಮವು ಸಹ ನಿಮಗೆ ಸೆಕೆಂಡ್ ಸೆಕ್ಟರಲ್ಲಿ ಕಂಡುಬರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2020ರಲ್ಲಿ ಭಾರತ ಸರ್ಕಾರವು ಎಷ್ಟು ದಿನಗಳ ಕೆಲಸವನ್ನು ಒದಗಿಸುವ ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಕೇಳಿದ್ದೇನೆ ಸರ್ನ. ಸೊ ಎಷ್ಟು ದಿನಗಳ ಕಾಲ ಅಂತಂದರೆ 125 ದಿನಗಳ ಕಾಲ ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನೆಯನ್ನು ಪ್ರಾರಂಭಿಸಿದೆ ಸರ್ನ. ಸೊ ಮತ್ತೆ ಅಗೇನ್ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದು ನಿಮಗೆ. ಯಾಕೆ ಸರ್ ಇಂಪಾರ್ಟೆಂಟ್ ಆಗುತ್ತೆ? VBG ರಾಮ್ಜಿ. ಓಕೆ, ಯಾವುದು? ಈ ಒಂದು VBG ರಾಮ್ಜಿ ಎನ್ನುವ ಒಂದು ಯೋಜನೆಯೂ ಸಹ ನಿಮ್ಗೆ ಏನಿದೆ ಅಲ್ವಾ 125 ದಿನಗಳ ಕಾಲ ಕೆಲಸವನ್ನು ಕೊಡ್ತದೆ. ಸೊ ಇದು ಯಾವ ಒಂದು ಯೋಜನೆಯನ್ನು ರಿಪ್ಲೇಸ್ ಮಾಡ್ತು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ MG ನರೇಗಾ ಯೋಜನೆಯನ್ನು. ಯಾವುದು? ಈ ಒಂದು MG ನರೇಗಾ ಯೋಜನೆಯನ್ನು ರಿಪ್ಲೇಸ್ ಮಾಡುತ್ತೆ ಯಾವುದು? VBG ರಾಮ್ಜಿ ಎನ್ನುವ ಒಂದು ಯೋಜನೆ. ಸೊ ಇದು ಟೋಟಲಿ ಎಷ್ಟು ದಿನಗಳ ಕಾಲ ಒಂದು ಕೆಲಸ ಕೊಡುತ್ತೆ ಅಂತ ನೋಡಿದ್ರೆ 125 ದಿನಗಳ ಕಾಲ ಕೆಲಸವನ್ನು ಕೊಡುತ್ತೆ. ಓಕೆ, ಸೊ ಆ್ಯಂಡ್ ದೆನ್ 60 ದಿನಗಳ ಕಾಲ ನಾವು ಕೆಲಸ ಇಲ್ಲದೆ ಇರೋ ಟೈಮಲ್ಲಿ ರಜೆಯನ್ನು ಸಹ ತೊಗೊಳ್ಬೋದು ಯಾವುದರ ಒಂದು ವಿಷಯದಲ್ಲಿ, ಈ ಒಂದು VBG ರಾಮ್ಜಿ ಯೋಜನೆಯ ಅಡಿಯಲ್ಲಿ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗಾದರೆ MG ನರೇಗಾದ ಅಡಿಯಲ್ಲಿ ಎಷ್ಟು ದಿನಗಳ ಕಾಲ ಕೆಲಸ ಕೊಡ್ತಾ ಇದ್ರು? 100 ದಿನಗಳ ಕಾಲ ಕೆಲಸ ಕೊಡ್ತಾ ಇದ್ರು. ಓಕೆ, ಆ್ಯಂಡ್ ದೆನ್ ಹೈಯೆಸ್ಟ್
ಪೇ ಮಾಡ್ತಕ್ಕಂಥ ರಾಜ್ಯ ಯಾವುದಾಗಿತ್ತು ಮೀನ್ಸ್ ಇಂಡಿವಿಜುವಲ್, ಸೊ ಅದು ಹರಿಯಾಣ ಆಗಿತ್ತು. ಓಕೆ, ಆ್ಯಂಡ್ ದೆನ್ ನಮ್ಮ ಕರ್ನಾಟಕದ ಎಷ್ಟಾಗಿತ್ತು 374 ರೂಪಾಯಿ ಇತ್ತು. ಓಕೆ, ಬಟ್ ಇವಾಗ ಚೇಂಜ್ ಆಗುತ್ತೆ ಅದೆಲ್ಲವೂ ಸಹ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ದೇಶದಲ್ಲಿ ಬ್ರಹ್ಮಪುತ್ರ ನದಿಯು ಹರಿಯುವುದಿಲ್ಲ ಅಂತ ಕೇಳಿದ್ದೇನೆ. ಸರ್, ನಾ ಬ್ರಹ್ಮಪುತ್ರ ನದಿ ಎಲ್ಲಿ ಹುಟ್ಟುತ್ತದೆ, ಎಲ್ಲಿ ಹರಿಯುತ್ತದೆ ಅಂತ ನೋಡೋದಾದ್ರೆ ಈ ನಮ್ಮ ಭಾರತ ಅಂತ ತಗೊಳ್ಳಿ. ಓಕೆ, ಸೊ ಇಲ್ಲಿ ನಮ್ಮ ಭಾರತ ಬರುತ್ತೆ. ಓಕೆ, ಸೊ ಇಲ್ಲಿ ನಮ್ಮ ಭಾರತ ಇದೆ. ಸೊ ಈ ಬ್ರಹ್ಮಪುತ್ರ ನದಿ ಇಲ್ಲಿ ಹುಟ್ಟುತ್ತೆ. ಇಲ್ಲಿ ಮೀನ್ಸ್ ಎಲ್ಲಿ ಟಿಬೇಟಲ್ಲಿ ಹುಟ್ಟುತ್ತೆ. ಮೀನ್ಸ್ ಈ ಒಂದು ಟಿಬೇಟಲ್ಲಿ ಬರುತ್ತೆ, ಇವಾಗ ಚೀನಾದಲ್ಲಿ ಬರುತ್ತೆ. ಓಕೆ, ಚೀನಾದಲ್ಲಿ ಹರಿತದೆ. ಹೀಗೆ ಬಂದು ಈ ಅರುಣಾಚಲ ಪ್ರದೇಶದಲ್ಲಿ ನಮ್ಮ ಭಾರತದಲ್ಲಿ ಎಂಟ್ರಿ ಆಗುತ್ತೆ. ಮೀನ್ಸ್ ನಮ್ಮ ಭಾರತದಲ್ಲಿ ಹರಿತದೆ. ಆ್ಯಂಡ್ ದೆನ್ ಹೀಗೆ ಬಂದು ಮುಂದೆ ಏನು ಮಾಡುತ್ತೆ, ಈ ಮೇಘಾಲಯದಿಂದ ಕೆಳಗಿಳಿತದೆ. ಇಲ್ಲೇನಿದೆ ಬಾಂಗ್ಲಾದೇಶ ಇದೆ. ಓಕೆ, ಬಾಂಗ್ಲಾದೇಶಲ್ಲಿ ಸಹ ಹರಿತದೆ. ಸೊ ಟೋಟಲಿ 3 ದೇಶಗಳಲ್ಲಿ ಈ ಒಂದು ಬ್ರಹ್ಮಪುತ್ರ ನದಿ ಹರಿತದೆ. ಬಟ್ ಈ ಒಂದು ನೇಪಾಳದಲ್ಲಿ ಆಗಲಿ ಆ್ಯಂಡ್ ದೆನ್ ಭೂತಾನದಲ್ಲಿ ಆಗಲಿ ಈ ಒಂದು ಬ್ರಹ್ಮಪುತ್ರ ನದಿ ಹರಿಯುವುದಿಲ್ಲ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಸಿಂಧು ನದಿ ಯಾವ್ಯಾವ ದೇಶದಲ್ಲಿ ಹರಿಯುವುದಿಲ್ಲ ಅಂತ ಕೇಳಬಹುದಲ್ವಾ ನಿಮಗೆ. ಸೊ ಹರಿತದೆ ಯಾವುದು ಅಂತ ನಿಮ್ಗೆ ಗೊತ್ತಿರಬೇಕಲ್ಲ. ಸೊ ಅಗೇನ್ ಇದೇ ಒಂದು ನಮ್ಮ ಭಾರತದ ಪ್ಲೇಸ್ ತಗೊಳ್ಳಿ ಇಲ್ಲಿ. ಓಕೆ, ಸೊ ಇಲ್ಲಿ ನಮ್ಮ ಭಾರತ ಏನಿದೆ ಅಲ್ವಾ, ಸೊ ಈಗ ತಗೊಳ್ಳಿ ಇಲ್ಲಿ. ಸೊ ಇಲ್ಲಿ ಅಗೇನ್ ಇದೇ ಒಂದು ಟಿಬೇಟ್ನಲ್ಲಿ ಈ ಒಂದು ಸಿಂಧು ನದಿ ಹುಟ್ಟಿ ಏನು ಮಾಡುತ್ತೆ, ಈ ಒಂದು ನೈಋತ್ಯ ದಿಕ್ಕಿನಲ್ಲಿ ಹರಿತದೆ. ಹರಿದು ನಮ್ಮ ಭಾರತಕ್ಕೆ ಬರುತ್ತೆ. ಚೀನಾದಲ್ಲಿ ಹುಟ್ಟಿತು. ಓಕೆ, ನಮ್ಮ ಭಾರತಕ್ಕೆ ಬಂತು, ಭಾರತದಲ್ಲಿ ಹರಿತು. ಆ್ಯಂಡ್ ದೆನ್ ಭಾರತದಿಂದ ಕೆಳಗಡೆ ಇಳಿದು ಈ ಒಂದು ಪಾಕಿಸ್ತಾನಕ್ಕೆ ಸೇರುತ್ತೆ. ಸೊ ಮೀನ್ಸ್ ಪಾಕಿಸ್ತಾನದಲ್ಲೂ ಸಹ ಇದು ಹರಿತದೆ. ಸೊ ಟೋಟಲಿ ಎಷ್ಟು ದೇಶಗಳು ಅಂತ ನೋಡೋದಾದ್ರೆ ಒಂದು ಚೀನಾ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ಈ ನಮ್ಮ ಭಾರತ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂದರೆ ಈ ಒಂದು ಪಾಕಿಸ್ತಾನದಲ್ಲಿ ಈ ಒಂದು ಸಿಂಧು ನದಿ ಹರಿತದೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಪಾಕಿಸ್ತಾನದ ಜೀವ ನದಿ ಅಂತ ಸಹ ನಾವು ಸಿಂಧು ನದಿಯನ್ನೇ ಕರಿತೀವಿ. ಯಾವುದನ್ನ, ಈ ಒಂದು ಸಿಂಧು ನದಿಯನ್ನು ಕರಿತೀವಿ. ಹಾಗಾದರೆ ನದಿಗಳ ತಂದೆ ಯಾವುದು? ಆಪ್ಷನ್ ಕೊಡಲ್ಲ. ಆಪ್ಷನ್ ಎ ಸಿಂಧು, ಆಪ್ಷನ್ ಬಿ ಬ್ರಹ್ಮಪುತ್ರ, ಆಪ್ಷನ್ ಸಿ ಗಂಗಾ, ಆಪ್ಷನ್ ಡಿ ಕೃಷ್ಣ. ಓಕೆ, ಯಾವ್ದು ಹೇಳಿ ನೋಡೋಣ. ನದಿಗಳ ತಂದೆ ಯಾರು? ಸರ್, ಬ್ರಹ್ಮಪುತ್ರ. ಓಕೆ, ರಾಂಗ್. ನದಿಗಳ ತಂದೆ ಯಾರು ಅಂತ ಕೇಳಿದ್ರೆ ಸಿಂಧು ನದಿ. ನದಿಗಳ ತಾಯಿ ಯಾರು? ಈ ಬ್ರಹ್ಮಪುತ್ರ ನದಿ ಅಂತ ಬರುತ್ತೆ. ಹೌದಾ ಅಲ್ವಾ? ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕೃಷ್ಣಾ ನದಿ ಏನಿದೆ ಅಲ್ವಾ, ಸೊ ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಇರತಕ್ಕಂಥ 2ನೇ ಅತಿ ಉದ್ದವಾದ ನದಿಯಾಗಿದೆ. ಆ್ಯಂಡ್ ದೆನ್ ನಮ್ಮ ದಕ್ಷಿಣ ಭಾರತದಲ್ಲಿ ಇರತಕ್ಕಂಥ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರೆ ಈ ಒಂದು ಗೋದಾವರಿ ನದಿ ಅಂತ ಹೇಳ್ತೀವಿ. ಹಾಗಾದರೆ ಈ ಗೋದಾವರಿ ನದಿ ಏನಿದೆ ಅಲ್ವಾ, ಪೂರ್ವಕ್ಕೆ ಹರಿತದೆ. ಎರಡೂ ಸಹ, ಇದು ಪೂರ್ವಕ್ಕೆ ಹರಿತು, ಇದು ಸಹ ಪೂರ್ವಕ್ಕೆ ಹರಿತು. ಬಟ್ ಪಶ್ಚಿಮಕ್ಕೆ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರೆ ನಮ್ಮ ಭಾರತದಲ್ಲಿ ಯಾವಾಗಲೂ ಹೇಳಬೇಕಾಗುತ್ತೆ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿಯಾಗಿದೆ. ಸೊ 2ನೇ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರೆ ಪಶ್ಚಿಮಕ್ಕೆ ಹರಿತಕ್ಕಂಥದ್ದು ಈ ಒಂದು ತಾಪ್ತಿ ನದಿ ಅಂತ ಹೇಳ್ತೀವಿ. ಸರ್, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳ್ತೀನಿ, ಅವಾಗೂ ಹೇಳಬೇಕಾಗುತ್ತೆ ಕಾಳಿ ನದಿ ಅಂತ. ಬಟ್ ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ಆದರೂ ಸಹ ನಿಮ್ಗೆ ಗೊತ್ತಿರಲಿ, ಸಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, T20 ಅಂಧರ ಕ್ರಿಕೆಟ್ ವಿಶ್ವಕಪ್ 2022ರ ಫೈನಲ್ ಪಂದ್ಯವು ಈ ಕೆಳಗಿನ ಯಾವ ಮೈದಾನದಲ್ಲಿ ನಡೆಯಿತು ಅಂತ ಕೇಳಿದ್ದೇನೆ. ಸರ್, ಸೊ ಎಲ್ಲಿ ನಡೆದಿದೆ ಅಂತ ನೋಡಿದ್ರೆ ಈ ಒಂದು ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಿದೆ. ಬಟ್ ಈ ವರ್ಷ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಶ್ರೀಲಂಕಾದಲ್ಲಿ ನಡೆದಿದೆ. ಸರ್, ಈ ಒಂದು T20 ಅಂಧರ ಕ್ರಿಕೆಟ್ ವಿಶ್ವಕಪ್, ಮಹಿಳಾ ಒಂದು ಕ್ರಿಕೆಟ್ ವಿಶ್ವಕಪ್ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಶ್ರೀಲಂಕಾ ಮತ್ತು ಭಾರತದ ಆಯೋಜನೆ ಮಾಡಿತ್ತು. ಬಟ್ ಫೈನಲ್ ಪಂದ್ಯ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಶ್ರೀಲಂಕಾದಲ್ಲಿ ಗೆದ್ದಿದೆ. ಸೊ ಶ್ರೀಲಂಕಾದಲ್ಲಿ ನಡೆದಿದೆ. ಆ ಒಂದು ಶ್ರೀಲಂಕಾದಲ್ಲಿ ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳಿದ್ರೆ ನಮ್ಮ ಭಾರತೀಯ ತಂಡ ಅಂತ ಹೇಳ್ತೀವಿ. ಯಾವ ತಂಡ? ಈ ನಮ್ಮ ಭಾರತೀಯ ತಂಡ ಏನಿದೆ ಅಲ್ವಾ, ಈ ಒಂದು ಅಂಧರ ಕ್ರಿಕೆಟ್ನಲ್ಲಿ ವರ್ಲ್ಡ್ ಕಪ್ ಅನ್ನ ಗೆದ್ದಿದೆ. ಓಕೆ, ಯಾರು? ಈ ನಮ್ಮ ಭಾರತದ ಮಹಿಳೆಯರು. ಸೊ ಅದರ ನಾಯಕಿ ಯಾರು? ದೀಪಿಕಾ ಅಂತ ಹೇಳ್ತೀವಿ. ಸರ್, ಸೊ ಅವರು ಸಹ ನೆನ್ಪಿಟ್ಕೊಳ್ಳಿ, ನಮ್ಮ ಕರ್ನಾಟಕದವರೇ ಅವರು. ಆ್ಯಂಡ್ ದೆನ್ ವಾಂಕಡೆ ಸ್ಟೇಡಿಯಂ ಎಲ್ಲಿ ಕಂಡು ಬರುತ್ತೆ ಅಂತ ನಿಮಗೆ ಕೇಳ್ತಾನೆ, ಮುಂಬೈಯಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಹೋಳ್ಕರ್ ಕ್ರೀಡಾಂಗಣ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ, ಈ ಒಂದು ಇಂದೋರಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಈ ಒಂದು ನರೇಂದ್ರ ಮೋದಿ ಕ್ರೀಡಾಂಗಣ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ, ಈ ಒಂದು ಅಹಮದಾಬಾದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಈ ಒಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂಗೆ ಇರತಕ್ಕಂಥ ಒಂದು ಹಳೆ ಹೆಸರು ಏನು ಅಂತ ಕೇಳ್ತೀನಿ, ಅವಾಗ ಹೇಳಬೇಕಾಗಿರೋದು ಮೊಡೇರಾ ಅಂತ. ಏನು ಮೊಡೇರಾ ಎನ್ನುವುದು ಈ ಒಂದು ಹಳೆ ಹೆಸರಾಗಿದೆ ಅಂತ ಹೇಳಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯೋಜನಾ ಆಯೋಗದಲ್ಲಿ ಪ್ರಧಾನಮಂತ್ರಿಯವರ ಪಾತ್ರವೇನಿತ್ತು? ಅದರ ಪದನಿಮಿತ್ತದ ಅಧ್ಯಕ್ಷರಾಗಿದ್ದರು ಯಾರು? ಈ ಒಂದು ಯೋಜನಾ ಆಯೋಗದಲ್ಲಿ ಈ ಒಂದು ಪ್ರಧಾನಮಂತ್ರಿಯವರ ಪಾತ್ರ. ಆ್ಯಂಡ್ ಈ ಒಂದು ನೀತಿ ಆಯೋಗದಲ್ಲಿ ಪ್ರಧಾನಮಂತ್ರಿಯವರ ಪಾತ್ರ ಏನು? ಅದೇ ಅಗೇನ್ ನೀವು ಹೇಳಬೇಕಾಗತ್ತೆ ಪದನಿಮಿತ್ತ ಅಧ್ಯಕ್ಷರು. ಸರ್, ಅಧ್ಯಕ್ಷರು ಅಂತ ಅಷ್ಟೇ ಬಳಸಿದ್ರೆ ಸಾಕಾಗಿತ್ತಲ್ಲ, ಪದನಿಮಿತ್ತ ಅಂತ ಯಾಕೆ ಬಳಸಬೇಕು ಅಂತ ಕೇಳಿದ್ರೆ, ಇವಾಗ ಈ ಯೋಜನಾ ಆಯೋಗದ ಅಧ್ಯಕ್ಷರು ಯಾರೋ ಒಬ್ಬ ಇವಾಗ ಲೈಕ್ ಇರತಕ್ಕಂಥ ಪ್ರಧಾನಿನೇ ಆಗಿರೋದಿಲ್ಲ. ಓಕೆ, ಬಟ್ ಅಲ್ಲಿ ಹೇಗೆ ಅಂದರೆ ನೀವು ಯಾರೇ ಆಗಿರಿ, ಇವಾಗ ನೀವು ಆಗ್ತೀರಾ ಲೈಕ್ ಯಾವುದು ನಿಮ್ಮದು ಒಂದು XYZ ಹೆಸರಿದೆ ಅಂತ ಅನ್ಕೊಳ್ಳಿ. ಓಕೆ, ನೀವು ನಿಮ್ಮ ಹೆಸರಿದೆ ಅಂತ ಅನ್ಕೊಳ್ಳಿ. ನೀವೇನಾದರೂ ಇವತ್ತೇ ಪ್ರಧಾನಮಂತ್ರಿ ಆದ್ರೆ ನೀವು ಭಾರತ ಪ್ರಧಾನಮಂತ್ರಿ ಆಗುವುದ್ರ ಜೊತೆಗೆ ಈ ಒಂದು ಯೋಜನಾ ಆಯೋಗ ಅಲ್ಲ, ಇವಾಗ ಪ್ರಸ್ತುತ ಯಾವುದಿದೆ ನೀತಿ ಆಯೋಗ ಇದೆ. ಆ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರಾಗಿರ್ತೀರ. ಪದನಿಮಿತ್ತ ಅಂತಂದ್ರೆ ಏನು? ಮೀನ್ಸ್ ನೀವು ಅಲ್ಲಿ ಪ್ರಧಾನಮಂತ್ರಿ ಆದರೆ ಇಲ್ಲಿ ಸಹ ನೀವು ಅಧ್ಯಕ್ಷ ಆದ ಹಾಗೆ ಅಂತ ಅದ್ರ ಲೆಕ್ಕ ಕೊಡುತ್ತೆ. ಓಕೆ, ಸೊ ಮೀನ್ಸ್ ಇಲ್ಲಿ ಇನ್ ಸಿರೀಸಲ್ಲಿ ಅಂತ ಹೋದಾಗೆ ಲೆಕ್ಕ ಕೊಡುತ್ತೆ. ಓಕೆ, ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ, ಯಾವುದು ಪದನಿಮಿತ್ತ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್
ಭಾರತ ಸಂವಿಧಾನದ ಯಾವ ಅನುಚ್ಛೇದವು ಕೆಲಸ ಮಾಡಲು ನ್ಯಾಯಯುತ ಮತ್ತು ಮಾನವೋಚಿತ ಪರಿಸ್ಥಿತಿಗಳ ತತ್ವದ ರೂಪರೇಖೆಗಳನ್ನು ವಿವರಿಸುತ್ತದೆ ಅಂತ ಕೇಳಿದ್ದೇನೆ. ಓಕೆ, ಕೆಲಸ ಮಾಡಲು ನ್ಯಾಯಯುತ ಕೆಲಸ ಮಾಡಲಿಕ್ಕೆ ನಮಗೆ ಯಾವ ವಿಧಿ ಹೇಳುತ್ತೆ? ಯಾವುದು 41ನೇ ವಿಧಿ ಹೇಳುತ್ತಾ, 46ನೇ ವಿಧಿ ಹೇಳುತ್ತಾ, 42 ಮತ್ತು 48 ಅಂತ ಕೊಟ್ಟಿದ್ದೇನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 42ನೇ ವಿಧಿ ಅಂತ ಹೇಳ್ತೀವಿ. ಓಕೆ, 46ನೇ ವಿಧಿ ಏನಂತ ಹೇಳುತ್ತೆ? ಸರ್ ಜ್ಯೂಸ್ ಕುಡಿಬೇಡಿ ಆ್ಯಂಡ್ ದೆನ್ ಈ ಒಂದು ಸಿಗರೇಟ್ ಹೊಡಿಬೇಡಿ ಅಂತ ಹೇಳುತ್ತೆ. ಓಕೆ, ಸೊ ಯಾವುದು 46ನೇ ವಿಧಿ? ಸೊ ಇದನ್ನ ಯಾರು ಹೇಳಿದ್ದಾರೆ? ಗಾಂಧಿ ಹೇಳಿದ್ದಾರೆ. ಸೊ ಅದಕ್ಕೆ ಗಾಂಧಿ ತತ್ವದಲ್ಲಿ 46ನೇ ವಿಧಿಯನ್ನು ಆ್ಯಡ್ ಮಾಡಿದ್ದಾರೆ. ಓಕೆ, ಕ್ಷಮಿಸಿ, ಈ SC ST ಅವರ ಯೋಗಕ್ಷೇಮಗಳ ಬಗ್ಗೆ, ಓಕೆ, ಸೊ ಅವರ ಒಂದು ಹಿಂದುಳಿದಿರತಕ್ಕಂತಹ ಜನಗಳೇನಿದೆ ಅಲ್ವಾ, ಸೊ ಅವರ ಒಂದು ಯೋಗಕ್ಷೇಮದ ಬಗ್ಗೆ ಸಹ ಈ ಒಂದು 46ನೇ ವಿಧಿ ಹೇಳುತ್ತೆ. ಓಕೆ, ಇದು 46ನೇ ವಿಧಿ ಹೇಳುತ್ತೆ. ಬಟ್ ಇದನ್ನ ಹೇಳಿರ್ತಕ್ಕಂಥದ್ದು ಸಹ ಈ ಒಂದು ಗಾಂಧಿ ವಿಧಿಯಲ್ಲೇ. ಓಕೆ, ಸೊ ಅದು ಸಹ ಬೇರೆ ಎಲ್ಲೇ ಸಹ ಹೇಳಿಲ್ಲ, ಅದು ಸಹ ಗಾಂಧಿ ವಿಧಿಯಲ್ಲೇ ಹೇಳಿದೆ. ಇದನ್ನು ನೆಕ್ಸ್ಟ್ 48ನೇ ವಿಧಿಯಲ್ಲಿ ಏನು ಹೇಳಿದೆ? ಕೃಷಿ ಬಗ್ಗೆ ಹೇಳಿದೆ. ಓಕೆ, ಕೃಷಿ ಮತ್ತು ಪಶುಸಂಗೋಪನೆ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ ಈ 48ನೇ ವಿಧಿ ಅಂತ ಹೇಳ್ತೀವಿ. ಯಾವುದು? 48ನೇ ವಿಧಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಶಾಸ್ತ್ರೀಯ ನೃತ್ಯವು ಪುಂಗ್ ಎನ್ನುವ ವಾದ್ಯವನ್ನು ಪ್ರಮುಖವಾಗಿ ಬಳಸುತ್ತದೆ ಅಂತ ಕೇಳಿದ್ರೆ ಸರ್, ಈ ಒಂದು ಪುಂಗ್ ಎನ್ನತಕ್ಕಂಥ ಒಂದು ವಾದ್ಯವನ್ನು ಬಳಸ್ತಕ್ಕಂಥ ಒಂದು ನೃತ್ಯ ಯಾವುದು ಅಂತ ಹೇಳಿದ್ರೆ ಮಣಿಪುರಿ ನೃತ್ಯ ಅಂತ ಹೇಳ್ತೀವಿ. ಸೊ ಟೋಟಲಿ ಎಷ್ಟು ಶಾಸ್ತ್ರೀಯ ನೃತ್ಯಗಳು ಕಂಡು ಬರ್ತವೆ ಅಂತ ಕೇಳಿದ್ರೆ 8 ಶಾಸ್ತ್ರೀಯ ನೃತ್ಯಗಳು ಕಂಡು ಬರ್ತವೆ. ಓಕೆ, ಸೊ ಈ ಒಂದು ಕಥಕಳಿಯಲ್ಲಿ ಕಂಡು ಬರುತ್ತೆ, ಕೇರಳದಲ್ಲಿ ಕಂಡು ಬರುತ್ತೆ, ಕಥಕಲ್ಲಿ ಕಂಡು ಬರುತ್ತೆ, UPಯಲ್ಲಿ ಕಂಡು ಬರುತ್ತೆ, ಮಣಿಪುರಿಯಲ್ಲಿ ಕಂಡು ಬರುತ್ತೆ, ಮಣಿಪುರದಲ್ಲಿ ಕಂಡು ಬರುತ್ತೆ, ಒಡಿಶಾದಲ್ಲಿ ಕಂಡು ಬರುತ್ತೆ, ಒಡಿಶಾದಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಇದನ್ನು ಸಹ ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪಖ್ವಾಜ್ ಪ್ರವೀಣರಾಗಿರ್ತಕ್ಕಂಥ ಧಾಲ್ಚಂದ್ ಶರ್ಮಾ ಅವರು ಈ ಕೆಳಗಿನ ಯಾವ ಘರಾಣೆಯವರು ಅಂತ ಕೇಳಿದ್ದೇನೆ. ಓಕೆ, ನಿಮಗೆ ಘರಾಣದ ಮೇಲೂ ಸಹ ಪ್ರಶ್ನೆ ಸಾಕಷ್ಟು ಕೇಳ್ತಾನೆ, ಬಟ್ ಇದು ಆಲ್ಮೋಸ್ಟ್ ಟಫ್ ಕ್ವಶನ್ ಇರ್ತವೆ ಘರಾಣದ ಮೇಲೆ. ಸೊ ಇಲ್ಲಿ ಒಂದು ನೆನಪಿಟ್ಕೊಳ್ಳಿ, ಏನು ಪಖ್ವಾಜ್ಗೆ ಸಂಬಂಧಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ಒಂದು ಧಾಲ್ಚಂದ್ ಶರ್ಮಾ ಅವರು. ಯಾವ ಒಂದು ಘರಾಣೆಗೆ ಸಂಬಂಧಿಸಿದ್ದಾರೆ ಅಂದರೆ ಈ ಒಂದು ನಾಥ್ದ್ವಾರ್ ಘರಾಣಕ್ಕೆ ಸಂಬಂಧಿಸಿದ್ದಾರೆ. ಯಾರು? ಈ ಒಂದು ಧಾಲ್ಚಂದ್ ಶರ್ಮಾ ಅವರು. ಓಕೆ, ಈ ಒಂದು ಧಾಲ್ಚಂದ್ ಶರ್ಮಾ ಅವರು ಯಾವ ಒಂದು ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಪಖ್ವಾಜ್ಗೆ ಸಂಬಂಧವನ್ನು ಹೊಂದಿದ್ದಾರೆ. ಯಾರು? ಈ ಧಾಲ್ಚಂದ್ ಶರ್ಮಾ ಅವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಬ್ರೆಡ್, ಪೇಸ್ಟ್ರಿಗಳು ಮತ್ತು ಕೇಕುಗಳನ್ನು ತಯಾರಿಸಲು ಬೇಕಿಂಗ್ ಉದ್ಯಮದಲ್ಲಿ ಯಾವ ಜೈವಿಕ ಕಿಣ್ವ ಹುದುಗನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ರೆ ಈ ಒಂದು ಈಸ್ಟನ್ನು ಬಳಸ್ತೀವಿ ನಾವು. ಓಕೆ, ಸೊ ಇವಾಗ ನೀವು ಬೇಕರಿಯಲ್ಲಿ ಸಮ್ ಈಸ್ಟನ್ನು ತೊಗೊಂಡು ಬರ್ತಿರ್ತೀರ ನೀವು ಯಾವುದು ಈ ಒಂದು ಕೇಕನ್ನು ಮಾಡುವಾಗ ನಿಮ್ಗೆ ಈಸ್ಟ್ ಬೇಕಾಗುತ್ತಲ್ವಾ. ಸೊ ಇದು ಈಸ್ಟ್ ಏನು? ಅದೊಂದು ಕಿಣ್ವವಾಗಿದೆ. ಓಕೆ, ಹುದುಗು ಕಿಣ್ವ ಆಗಿದೆ. ಓಕೆ, ಜೈವಿಕ ಕಿಣ್ವ ಹುದುಗು ಆಗಿದೆ. ಸರಿನಾ? ಯಾವುದು? ಈ ಒಂದು ಈಸ್ಟ್ ಅನ್ನೋದು. ಸೊ ಇದಕ್ಕೆ ನಾವು ಬಳಸಿ ಈ ಒಂದು ಬ್ರೆಡ್ಗಳನ್ನು, ಪೇಸ್ಟ್ರಿಗಳನ್ನು ಮತ್ತು ಕೇಕ್ಗಳನ್ನು ನಾವು ತಯಾರು ಮಾಡ್ತೀವಿ. ಓಕೆ, ಯಾವುದು? ಈಸ್ಟ್ಗಳು ಅಂತ ಹೇಳ್ತೀವಿ. ಇದನ್ನು ಸಹ ನೆನಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2024ರ ಜೂನ್ನಲ್ಲಿ ಮಾಜಿ ಕ್ರಿಕೆಟ್ಗ ಯೂಸುಫ್ ಪಠಾಣ್ ಅವರು ಗೆಲುವು ಸಾಧಿಸಿದ ಬಹರಾಂಪುರದ ಲೋಕಸಭಾ ಕ್ಷೇತ್ರವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದೇನೆ. ಸರಿನಾ? ಸೊ ನಿಮಗೆ ಇಷ್ಟೆಲ್ಲ ಬೇಕಾಗಿರಲಿಲ್ಲ, ಜಸ್ಟ್ ಬಹರಾಂಪುರ ಲೋಕಸಭಾ ಕ್ಷೇತ್ರ ಎಲ್ಲಿದೆ ಅಂತ ಕೇಳಿದ್ರು ಸಹ ನೀವು ಹೇಳಬೇಕಾಗತ್ತೆ ಪಶ್ಚಿಮ ಬಂಗಾಳ ಅಂತ. ಯಾಕಂದರೆ ಈ ಒಂದು ಬಹರಾಂಪುರ ಏನಿದೆ ಅಲ್ವಾ, ಸಾಕಷ್ಟು ನ್ಯೂಸಲ್ಲಿ ಇರುತ್ತೆ ಅವಾಗ. ಬಹರಾಂಪುರ ಎಲ್ಲಿ? ಇಂದು ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಿ. ಸೋನಭದ್ರ ಎಲ್ಲಿ ಕಂಡು ಬರುತ್ತೆ? UPಯಲ್ಲಿ ಕಂಡು ಬರುತ್ತೆ. ಯಾವುದು? ಸೋನಭದ್ರ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ ಸೋನಭದ್ರ ಎಲ್ಲಿ ಕಂಡು ಬರುತ್ತೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್, 2023ರ ಗಣರಾಜ್ಯೋತ್ಸವದಂದು ಯಾವ ದೇಶದ ಸೇನಾ ತುಕಡಿಯು ಭಾರತ ಸೈನಿಕರೊಂದಿಗೆ ಪಥಸಂಚಲನ ನಡೆಸಿದರು ಅಂತ ಕೇಳಿದ್ರೆ ಇದು ಈಜಿಪ್ಟ್. ಬಟ್ ಇವಾಗ ನಿಮಗೆ ಈ ವರ್ಷದ ಇದೇನು ಕೇಳೋದಿಲ್ಲ ನಿಮಗೆ, ಇದು ಡಮ್ಮಿ ಕ್ವಶನ್ ಆಗುತ್ತೆ. ಬಟ್ ನೆಕ್ಸ್ಟ್ ವರ್ಷದ ಕೇಳ್ತಾನೆ ನೋಡಿ, 2026 ನಿಮಗೆ ಕೇಳ್ತಾನೆ. ಓಕೆ, ಸೊ ಅದಕ್ಕೆ 2026 ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ 2025 ಯಾವುದು ಅಂದರೆ ಈ ಒಂದು ಇಂಡೋನೇಷ್ಯಾದ ತುಕಡಿ ಅಂತ ಹೇಳ್ತೀವಿ. ಓಕೆ, ಯಾವುದು? ಇಂಡೋನೇಷ್ಯಾದ ತುಕಡಿ. ಅದೇ ನೆಕ್ಸ್ಟ್ ಪ್ರಶ್ನೆ, 2024ರ ಫೆಬ್ರವರಿಯಲ್ಲಿ ಜಲ ಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ ಮಸೂದೆ 2024 ಕೇಂದ್ರದ ಈ ಕೆಳಗಿನ ಯಾವ ಸಚಿವಾಲಯವು ಸಂಸತ್ತಿನಲ್ಲಿ ಮಂಡಿಸಿತು ಅಂತ ಹೇಳಿದ್ರೆ ಓಕೆ, ಈ ಒಂದು ಮಾಲಿನ್ಯ ಇದರಲ್ಲಿ ಬರುತ್ತೆ ರೀ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಂತ ಹೇಳ್ತೀವಿ. ಓಕೆ, ಈಸಿ ಇದು. ಆ್ಯಂಡ್ ಈ ಒಂದು ಮಾಲಿನ್ಯ ಕಾಯ್ದೆ ಯಾವಾಗ ಬಂತು? 1972 ಅಥವಾ 74? ಓಕೆ, ಸೊ ಇದನ್ನು ಏನು ಅಂತ ಕಾಮೆಂಟ್ ಮಾಡಿ. ಓಕೆ, ಇದಕ್ಕೆ ಆನ್ಸರ್ನ ನೀವು ಮಾಡಿ. ಯಾವುದು? ಈ ಒಂದು ರಾಷ್ಟ್ರೀಯ ಜಲ ಮಾಲಿನ್ಯ ಕಾಯ್ದೆ ಯಾವ ವರ್ಷ ಬಂದಿತ್ತು ಅಂತ. ಓಕೆ, ದಿಸ್ ಇಸ್ ದ ಹೋಮ್ವರ್ಕ್ ಕ್ವಶನ್ ಇವತ್ತಿನ ದಿನಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಕಲ್ಲಿದ್ದಲು ಗಣಿಗಳನ್ನು ಯಾವ ಅವಧಿಯಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು ಅಂತ ಕೇಳಿದ್ದೇನೆ. ಓಕೆ, ಈ ಒಂದು ಕಲ್ಲಿದ್ದಲು ಗಣಿಗಳೇನಿದೆ ಅಲ್ವಾ, ಮೊದಲು ಪ್ರೈವೇಟ್ ಆಗಿತ್ತು. ಸೊ ಅದನ್ನು ಈ ಒಂದು ರಾಷ್ಟ್ರೀಕರಣ ಮಾಡಿ ಇವಾಗ ಸರ್ಕಾರ ತೊಗೊಂಡ್ಬಿಡುತ್ತೆ. ಸೊ ಯಾವ ವರ್ಷ ಅಂತ ಕೇಳಿದ್ರೆ ಈ ಒಂದು 1971ರಿಂದ 75ರ ಅವಧಿಯಲ್ಲಿ, ಮೀನ್ಸ್ ಈ ಒಂದು ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ ಅಂತ ಹೇಳ್ತೀವಿ ಸರ್ನಾ. ಸೊ ಈ ಎಲ್ಲ ಕಲ್ಲಿದ್ದಲು ಗಣಿಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಸೊ ಇದು ಆಲ್ಮೋಸ್ಟ್ ಇಂದಿರಾ ಗಾಂಧಿ ಅವರು ಯಾರಿಗೂ ಬಿಟ್ಟೇ ಇಲ್ಲ, ಬ್ಯಾಂಕ್ನವ್ರಿಗೆ ಬಿಟ್ಟಿಲ್ಲ, ಕಲ್ಲಿದ್ದಲು ಅವ್ರಿಗೆ ಬಿಟ್ಟಿಲ್ಲ, ಆಲ್ಮೋಸ್ಟ್ ಬಿಟ್ಟಿಲ್ಲ. ಸರಿನಾ? ಸೊ ಅವ್ರದ್ದು ಮೀನ್ಸ್ ಅವರು ಗ್ರೇಟ್ ಅಂತ ನಾನು ಎಂತ ಸಹ ಹೇಳ್ತಿಲ್ಲ, ಆ್ಯಂಡ್ ದೆನ್ ಅವರು ಕಡಿಮೆ ಅಂತ ಸಹ ನಾನು ಎಂತ ಸಹ ಹೇಳ್ತಿಲ್ಲ. ಬಟ್ ಹೇಗೆ ಅಂದರೆ ಪೆಕ್ಯುಲರ್ ಕ್ಯಾರೆಕ್ಟರ್ ಅವ್ರದ್ದು, ಇದು ನಾನು ಹೇಳ್ತಾ ಇಲ್ಲ, ಇತಿಹಾಸಕಾರ ಹೇಳಿದ್ದಾರೆ. ಯಾರ್ದು? ಇಂದಿರಾ ಗಾಂಧಿ ಅವ್ರದ್ದು. ಓಕೆ, ಸೊ ಅವ್ರು ಹೇಗೆ ಅಂತಾರೆ, ಕೆಲವೊಂದು ಸರಿ ಒಳ್ಳೇದು ಮಾಡಿದ್ದಾರೆ, ಕೆಲವೊಂದು ಸರಿ ಹೇಗೆ ಅಂತಾರೆ ತಮ್ಮ ಸ್ವಾರ್ಥಕ್ಕಾಗಿ ಕೆಲವೊಂದು ಏನೋ ಮಾಡಿದ್ದಾರೆ ಅಂತ. ಓಕೆ, ಬಟ್ ಇದು ಹೇಗಿದೆ ಅಲ್ವಾ? ಸೊ ಇದು ಒಳ್ಳೆಯದಿದೆ. ಯಾವುದು? ಈ ಒಂದು ಕಲ್ಲಿದ್ದಲು ಗಣಿಗಳನ್ನು ರಾಷ್ಟ್ರೀಕರಣ ಮಾಡಿದ್ದು, ಆ್ಯಂಡ್ ದೆನ್ ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಮಾಡಿದ್ದು. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಯಾವುದು? ಈ ಒಂದು ಕಲ್ಲಿದ್ದಲು ಗಣಿಗಳ ರಾಷ್ಟ್ರೀಕರಣ ಯಾವಾಗ ಅಂತ ಕೇಳಿದ್ರೆ 1971ರಿಂದ 75ರ ಅವಧಿಯಲ್ಲಿ ಈ ಒಂದು ರಾಷ್ಟ್ರೀಕರಣ ಆಗಲಾಗಿತ್ತು ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಮ್ಯಾಥ್ಸ್ ಕ್ವಶನ್ ಬಂತು. ಓಕೆ, ಇದಾಗಿತ್ತು ಇಲ್ಲಿಯವರೆಗೆ SSC GD ಫೆಬ್ರವರಿ 5 ಥರ್ಡ್ ಶಿಫ್ಟಿನ
ಎಕ್ಸಾಮ್ ಡಿಸ್ಕಷನ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಪ್ಲೀಸ್ ಇಲ್ಲಿವರೆಗೂ ಯಾರು ಹಳೆಯ ಈ SSC GD ಕ್ಲಾಸ್ಗಳನ್ನ ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಒಂದ್ಸರಿ ನೋಡ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ಸಹ ಅದು ಉಪಯೋಗ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಹೇಳೋದು ಏನು ಅಂತಂದರೆ, ಈ ಒಂದು ಇಂಗ್ಲೀಷ್ ಕ್ಲಾಸ್ಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಪ್ಲೀಸ್ ಇಂಗ್ಲೀಷ್ ಕ್ಲಾಸ್ಗಳನ್ನು ಸಹ ನೋಡ್ಕೊಳ್ಳಿ. ಓಕೆ, ಯಾಕೆಂದರೆ ನಿಮಗೆ ಜಸ್ಟ್ ನೀವು ಪಾಸ್ ಆಗೋದಲ್ಲ, ಜಸ್ಟ್ ನಿಮ್ಮ ಸ್ಕೋರ್ ಸಹ ಹೆಚ್ಚಿಗೆ ಆಗಬೇಕಾಗುತ್ತೆ. ಸೊ ಆದ ಕಾರಣದಿಂದ ಇಂಗ್ಲೀಷ್ ಸಹ ನಿಮಗೆ ಒಂದು ಪ್ರಮುಖ ಪಾತ್ರವನ್ನು ವಹಿಸೋದ್ರಿಂದ SSC MTS ಅವರು ಆ್ಯಂಡ್ ದೆನ್ GD ಅವರು ಎರಡೂ ಸಹ ನೋಡ್ಕೊಳ್ಳಿ. ಸೊ ಇದು ಸರ್ SSGD ಅಂತ ನೀವು ಥಂಬ್ನೇಲ್ ಹಾಕಿದ್ರೆ ನಾನು MTS ನೋಡ್ಕೊಳ್ಳಲ್ಲ. ಓಕೆ, ಸೊ ಮೀನ್ಸ್ ಹಾಗಂತ ಇದ್ರೆ ನಾನು ಎಕ್ಸ್ಟ್ರಾ ಏನು ಅಂತ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ನಿಮಗೆ ಅಲ್ಲಿ ಹೇಳಿರ್ತಕ್ಕಂಥ ಪ್ರತಿಯೊಂದು ವರ್ಡ್ಗಳು ಸಹ ನಿಮಗೆ SSC GD ಆ್ಯಂಡ್ ದೆನ್ ಈ ಒಂದು MTS ಲೆವೆಲಲ್ಲಿ ಇರ್ತಕ್ಕಂಥ ಕ್ವಶನ್ಗಳೇ ಆಗಿದ್ದಾವೆ. ಓಕೆ, ಮೀನ್ಸ್ MTS ಅಲ್ಲಿ ಇನ್ನೂ ಹಾರ್ಡ್ ಲೆವೆಲಲ್ಲೇ ಇದಾವೆ ಕ್ವಶನ್ಗಳು. ಸೊ ನಿಮಗೆ ಈಸಿ ಅಂತೂ ಸಹ ನಿಮಗೆ ಇಲ್ಲವೇ ಇಲ್ಲ. ಈಸಿ ಇರತಕ್ಕಂಥ ನಿಮಗೆ ಆಲ್ಮೋಸ್ಟ್ ನಿಮಗೆ ಬೇರೆ ಕ್ಲಾಸ್ಗಳಲ್ಲಿ ಹೇಳ್ತೀನಿ ನಿಮಗೆ. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.